ಹೆಲೋ! ಎಲ್ರಿಗೂ ನಮಸ್ಕಾರ. ನಾನಿವತ್ತು ನವಣೆ ಉಪ್ಪಿಟ್ಟು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ನವಣೆ ಉಪ್ಪಿಟ್ಟು ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣಿಸ್ತಿರೋ ರೆಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಈ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನವಣೆ ತಿನ್ನೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀನಿ. ನವಣೆ ತಿನ್ನೋದ್ರಿಂದ ನಮ್ಮಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ಹಾರ್ಟ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಹೇರ್ ಮತ್ತು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಲೈಕ್ ಇಮ್ಯುನ್ಯೂ ಬೂಸ್ಟ್ ಮಾಡುತ್ತೆ, ಹಾಗೆ ಪ್ರೋಟೀನ್ ಜಾಸ್ತಿ ರಿಚ್ ಇದೆ ಇದರಲ್ಲಿ, ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇದೆ ಇದರಲ್ಲಿ. ಸೊ ನೀವು ನವಣೆ ಒಂದೇ ಅಲ್ಲ, ಈ ಅರ್ಕ ಈ ಥರದನ್ನೆಲ್ಲನೂ ಒಂದೊಂದು ಎರಡೆರಡು ದಿವಸ ವೀಕ್ಲಿ ತಿಂತಾ ಇದ್ದರೆ ನಿಮ್ಮ ಹೆಲ್ತ್ ಕೂಡ ಮೇಂಟೈನ್ ಆಗುತ್ತೆ. ವೈಟ್ ರೈಸ್ ಬದಲಿಗೆ ನವಣೆ, ಅರ್ಕ ಇದನ್ನೆಲ್ಲನೂ ನಾವು ನಮ್ಮ ದಿನನಿತ್ಯದ ತಿಂಡಿನಲ್ಲಿ ಬಳಸೋದ್ರಿಂದ ನಮ್ಮ ಹೆಲ್ತ್ ಕ್ಲೀನಾಗಿ ಮೇಂಟೈನ್ ಆಗುತ್ತೆ. ಹಾಗೆ ನಮಗೆ ಇನ್ನೂ ಅಷ್ಟು ಪ್ರೋಟೀನ್, ಕ್ಯಾಲ್ಶಿಯಂ ಈ ಥರ ಫುಡ್ಸಿಂದನೇ ಕೂಡ ಸಿಗುತ್ತೆ. ಸೊ ಇವಾಗ ನವಣೆ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ನಾನು ಬಿಸಿಯಾಗೋವರೆಗೂ ಕಾಯ್ತೀನಿ. ಸೊ ಕುಕ್ಕರ್ ಬಿಸಿ ಆದ ನಂತರ ನಾನು ನವಣೆನ ಹಾಕಿಬಿಟ್ಟು ಎಣ್ಣೆ ಇಲ್ದಿರ ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ನವಣೆನ ನಾವು ವೈಟ್ ರೈಸ್ ಬದಲಿಗೆ ರಿಪ್ಲೇಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಸೊ ನವಣೆನೇ ದಿವಸ ಯಾವಾಗಲೂ ತಿನ್ನೋದಲ್ಲ. ಇವತ್ತು ಮತ್ತು ನಾಳೆ ನವಣೆನ ತಿಂತೀರಾ ಅಂತ ಅಂದರೆ ನೆಕ್ಸ್ಟ್ ಇನ್ನು 2 ದಿವಸ ನೀವು ಅರ್ಕನ ತಿನ್ನಿ. ಹಾಗೆ ಇನ್ನು ನೆಕ್ಸ್ಟ್ 2 ದಿವಸ ನೀವು ಬೇರೆ ಥರದ ರೈಸ್ನ ತಿನ್ನಿ. ಸೊ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಆಗುತ್ತೆ, ನೀವು ವೈಟ್ ರೈಸ್ನ ಕಡಿಮೆ ಮಾಡೋದ್ರಿಂದ. ಸೊ ಇವಾಗ ನವಣೆನ ನಾನು ಒಂದು 10ರಿಂದ 15 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದು. ಸೊ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಈ ನವಣೆನ ನಾನು ಒಂದು ಪ್ಲೇಟ್ಗೆ ಹಾಕೋತೀನಿ. ಸೊ ಅಥವಾ ಒಂದು ತಪ್ಪಲೆಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ನೀರಲ್ಲಿ. ಈಗ ನಾನು ಅದೇ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ತುಂಬ ಎಣ್ಣೆನ ಬಳಸ್ತಾ ಇಲ್ಲ, 2ರಿಂದ 3 ಸ್ಪೂನ್ ಅಷ್ಟೇ ಎಣ್ಣೆನ ಬಳಸ್ತಾ ಇರೋದು. ಹಾಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಹಾಗೆ 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ತುಂಡಷ್ಟು ಶುಂಠಿನ ಚೆನ್ನಾಗಿ ಚೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗೆ ಬಾಡಿಸ್ಕೊತಿದ್ದೀನಿ. ನಾನಿಲ್ಲಿ ಪಲಾವ್ ಎಲೆನೂ ಕೂಡ ಹಾಕೋತಾ ಇದ್ದೀನಿ. ಒಂದು ಪಲಾವ್ ಎಲೆನ ಹಾಕ್ಕೊಂಡು ಹಾಗೆ ಕಟ್ ಮಾಡಿದಂತಹ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನ ನಾನು ಕ್ಲೀನಾಗೆ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಮುಷ್ಟಿಯಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪು ಹಾಗೆ ಇನ್ನರ್ಧ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನ ಹಾಕ್ಕೊಂಡು ಕ್ಲೀನಾಗೆ ಬಾಡಿಸ್ಕೊಳ್ಳೋಣ. ಮತ್ತು ನಾನು ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇಷ್ಟನ್ನ ಕ್ಲೀನಾಗೆ ಬಾಡಿಸ್ಕೊಳ್ಳೋಣ. ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ. ಬಾಡಿಸ್ಕೊಂಡಾದ ನಂತರ ನಾವಿಲ್ಲಿ 1 ಲೋಟ ನವಣೆ ಅಕ್ಕಿನ ತೊಗೊಂಡಿದ್ದೀವಿ ಅಂತಂದರೆ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ. 2.5 ಅಥವಾ 3 ಕಪ್ ನೀರನ್ನು ಹಾಕ್ಕೊಂಡ್ರೂ ಒಳ್ಳೆಯದೇ. ಸೊ 2.5 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ಈ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಸೊ ಈಗ ಈ ನೀರು ಕುದಿ ಬಂದಿದೆ. ನಾವು ನವಣೆನ ಹುರಿದಾದ ನಂತರ ನಾವು ತೊಳ್ಕೊಬೇಕು. ಸೊ ಕ್ಲೀನಾಗಿ ತೊಳ್ಕೊಂಡಾದ ನಂತರ ಈ ನವಣೆನ ನಾವು ಕುದೀತಿರೋ ನೀರಿಗೆ ಹಾಕೋಣ. ನವಣೆ ಕ್ಲೀನಾಗಿ ನೀರನ್ನ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ನವಣೆಯಿಂದ ಉಪ್ಪಿಟ್ಟೇ ಅಲ್ಲ, ಬೇರೆ ಪದಾರ್ಥ ಕೂಡ ಮಾಡ್ಕೊಬೋದು. ಸೊ ಈಗ ಚೆನ್ನಾಗಿ ಕುದಿ ಬರ್ತಿದೆ. ಕುದ್ಬಿಟ್ಟು ಕ್ಲೀನಾಗಿ ನೀರನ್ನೆಲ್ಲ ಹೀರ್ಕೊಂಡಿದೆ ನವಣೆ. ಕಂಪ್ಲೀಟಾಗಿ ಇವಾಗ ನೀರು ಹೀರ್ಕೊಂಡಿದೆ. ಸೊ ನವಣೆ ಆಗಿದೆಯೋ ಇಲ್ವೋ ಅಂತ ನೀವು ನಾರ್ಮಲ್ ರೈಸ್ನ ಹೇಗೆ ಚೆಕ್ ಮಾಡ್ತೀರಾ ಅದೇ ಥರ ಚೆಕ್ ಮಾಡ್ಬೋದು ನವಣೆ ಬೆಂದಿದೆಯಾ ಇಲ್ವಾ ಅಂತ. ಒಂದು ಸ್ವಲ್ಪ ನವಣೆ ಎತ್ಕೊಂಡು ಇಸ್ಕು ನೋಡಿದಾಗ ಗೊತ್ತಾಗತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ. ಸೊ ಇದು ಬೆಂದಿದೆ. ಸೊ ಎಷ್ಟಾಗಿತ್ತು ನವಣೆ ಉಪ್ಪಿನ ರೆಸಿಪಿ. ಸೊ ನವಣೆಯಿಂದ ಉಪ್ಪಿಟ್ಟೇ ಅಲ್ಲ, ಬೇರೆ ಎಲ್ಲ ಪದಾರ್ಥನೂ ಮಾಡ್ಬೋದು. ನೀವು ಅಕ್ಕಿಯಿಂದ ಏನೇನು ಪದಾರ್ಥ ಮಾಡ್ತೀರೋ ಆ ಎಲ್ಲ ಪದಾರ್ಥನೂ ಮಾಡ್ಬೋದು. ಸೊ ಮೇಯ್ನಾಗೆ ನವಣೆನ ನಾವು ನಾರ್ಮಲಾಗಿ ಅಕ್ಕಿನ ಬೇಯಿಸ್ದಂಗೆ ಬೇಯಿಸ್ಬಿಟ್ಟು ಮೊಸರಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪಿಟ್ಟು, ಬೇರೆ ಪದಾರ್ಥದ ಬಿಸಿಬೇಳೆಬಾತು ಅದೆಲ್ಲ ಮಾಡೋದಕ್ಕಿಂತ ನೀವೊಂದು ಸತಿ ಬರೀ ನವಣೆನ ಅಕ್ಕಿ ಥರ ಬೇಯಿಸ್ಕೊಂಡು ಅನ್ನ ಮಾಡಿಕೊಂಡು ಅದರಲ್ಲಿ ಮೊಸರು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟ ಆಯಿತು ಅನ್ಕೋತೀನಿ ನವಣೆ ರೆಸಿಪಿ. ಸೊ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು.